ಆತ್ಮೀಯರೇ, ಜೀವನಕ್ಕೆ ತಾಳ್ಮೆಯು ಎಷ್ಟು ಮಹತ್ವ ಎಂಬುದನ್ನು ಪ್ರತಿಯೊಬ್ಬರು ಅರಿತುಕೊಳ್ಳಬೇಕು. ತಾಳ್ಮೆಯು ಪ್ರತಿಯೊಬ್ಬರು ಹೊಂದಿರಬೇಕಾದ ಸದ್ಗುಣವಾಗಿದೆ. ತಾಳ್ಮೆ ನಮ್ಮನ್ನ ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ. ಜೀವನವು ಭವಿಷ್ಯದಲ್ಲಿ ಅಥವಾ ಭೂತಕಾಲದಲ್ಲಿ ಬದುಕುವುದಲ್ಲ, ವರ್ತಮಾನವನ್ನ ಒಪ್ಪಿಕೊಳ್ಳುವುದೇ ಜೀವನ. ನೀವು ಯಾವುದೇ ರೀತಿಯ ತೊಂದರೆಯಲ್ಲಿದ್ದಾಗ ತಾಳ್ಮೆಯಿಂದ ನೀವು ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದನ್ನ ತಪ್ಪಿಸಬಹುದು. ನಿಮ್ಮ ಕನಸುಗಳನ್ನ ಸಾಧಿಸಲು ಸವಾಲುಗಳನ್ನ ಎದುರಿಸುವ ಉತ್ಸಾಹ, ಜೀವನದಲ್ಲಿನ ಅಡೆತಡೆಗಳನ್ನ ಜಯಿಸುವ ಶಕ್ತಿಯು ತಾಳ್ಮೆಯಿಂದ ಮಾತ್ರ ಸಾಧ್ಯವಾಗುತ್ತದೆ. ನಮ್ಮಲ್ಲಿ ತಾಳ್ಮೆ ಹೇಗಿರಬೇಕೆಂದರೆ, ಯಾರಿಂದ ನೋವು ಅವಮಾನ ಉಂಟಾಗಿದೆಯೋ ಅವರಿಗೆ ತಮ್ಮ ತಪ್ಪಿನ ಅರಿವಾಗಬೇಕು, ಅಂದರೆ ಪಶ್ಚಾತ್ತಾಪವಾಗುವಂತಿರಬೇಕು. ನಮ್ಮ ದೈನಂದಿನ ಜೀವನದಲ್ಲಿ ದಿನನಿತ್ಯ ನಡೆಯುವ ಸಂಗತಿಗಳು, ಅದರಲ್ಲಿ ನಮಗೆ ಸಂಬಂಧಿಸಿದ ವಿಚಾರಗಳು ಮನಸ್ಸಿಗೆ ಸಂತೋಷವನ್ನಾದರೂ ತರಬಹುದು, ಬೇಸರ ದುಃಖವನ್ನಾದರೂ ತರಬಹುದು. ಇಂತಹ ಘಟನೆಗಳು ನಮ್ಮ ಅಂತರಂಗದ ಶಕ್ತಿ ಪರೀಕ್ಷೆ ಮಾಡುವವು. ತಾಳ್ಮೆ ಇಲ್ಲದಿದ್ದಲ್ಲಿ ನಾವು ಮಾನಸಿಕ ಕ್ಷೋಭೆಗೆ ಒಳಗಾಗಿ ಆಂತರಿಕವಾಗಿ ಕ್ಷೀಣಗೊಂಡು ಈ ಜೀವನವೇ ಬೇಡ, ಈ ಸಂಸಾರವೇ ಬೇಡ ಎನ್ನುವ ಸ್ಥಿತಿಗೆ ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಎಲ್ಲರೂ ಉತ್ತಮರಾಗಲು ಸಾಧ್ಯವಿಲ್ಲ, ಆದರೆ ನಾವು ಬದುಕಲು ಸಮಚಿತ್ತ ಮನೋಭಾವನೆ ಹಾಗೂ ತಾಳ್ಮೆ ಇದ್ದಲ್ಲಿ ಯಾವುದೇ ವ್ಯತಿರಿಕ್ತ ಸನ್ನಿವೇಶವನ್ನಾದರೂ ಎದುರಿಸುವ ಮನೋಧೈರ್ಯ ತಾನಾಗಿಯೇ ಹುಟ್ಟುವುದು. ಅತ್ಯಂತ ಶಕ್ತಿಯುತವಾದ ಆಯುಧವೇ ತಾಳ್ಮೆ. ತಾಳ್ಮೆಯು ನಮ್ಮ ಜೊತೆಯಲ್ಲಿದ್ದರೆ ಎಂತಹ ಸಮಯದಲ್ಲೂ ನಾವು ವಿಜಯವನ್ನ ಸಾಧಿಸಬಹುದು. ತಾಳ್ಮೆ ಇದ್ದರೆ ಸಮಯವು ಕೂಡ ನಮಗೆ ಸಹಾಯ ಮಾಡುವುದು. ತಾಳ್ಮೆ ಇಲ್ಲದಿದ್ದರೆ ಸಮಯವು ನಮಗೆ ಸಂಕಷ್ಟಗಳನ್ನು ಸೃಷ್ಟಿ ಮಾಡುವುದು. ಜೀವನದಲ್ಲಿ ತಾಳ್ಮೆ ಎಂಬುದು ಬಹಳ ಮುಖ್ಯ. ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆ ವಹಿಸಿದರೆ ಸಾಕು, ಅದು ದುಃಖದ 100 ದಿನಗಳಿಂದ ನಮ್ಮನ್ನ ಪಾರು ಮಾಡುತ್ತದೆ. ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಜೊತೆ ವ್ಯವಹರಿಸುವ ಜನರೆಲ್ಲರಿಗೂ ಶಾಂತ ಸ್ವಭಾವ ಇರುವುದಿಲ್ಲ. ಅವರೆಲ್ಲರೂ ಶಾಂತ ಸ್ವಭಾವದವರು ಎಂದು ಭಾವಿಸುವುದು ನಮ್ಮ ತಪ್ಪು. ವ್ಯಕ್ತಿ ನಮ್ಮ ಜೊತೆ ಮಾತನಾಡಿದಾಗಲೇ ಅವರ ಸ್ವಭಾವ ತಿಳಿಯುವುದು. ಕೆಲವರು ನಾವೇ ಬುದ್ಧಿವಂತರು, ಬೇರೆಯವರೆಲ್ಲ ದಡ್ಡರು, ನನಗೆ ಎಲ್ಲ ತಿಳಿದಿದೆ, ನಾನು ಉತ್ತಮ ಎಂಬ ಅಹಂನಿಂದಲೇ ವ್ಯವಹಾರ ಮಾಡುವರು. ಅವರ ಸ್ವಭಾವ ನಮಗೆ ತಿಳಿದಾಗ ತಾಳ್ಮೆಯಿಂದ ಅವರ ಜೊತೆ ವ್ಯವಹರಿಸಿದರೆ ಆಗುವ ಪರಿಣಾಮವೇ ಬೇರೆ. ತಾಳ್ಮೆ ಎಂಬುದು ನಮ್ಮ ದುರ್ಬಲತೆಯಲ್ಲ, ನಮ್ಮನ್ನ ದೀರ್ಘಕಾಲ ಸ್ಥಿರವಾಗಿ ನಿಲ್ಲಿಸುವ ಒಂದು ಪ್ರಬಲವಾದ ಶಕ್ತಿಯಾಗಿದೆ. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟಿರುತ್ತದೆಯೋ ಅದೇ ಸಮಯದಲ್ಲಿ ಅದಕ್ಕೆ ಪರಿಹಾರವು ಹುಟ್ಟಿರುತ್ತದೆ. ಆದರೆ ಅದನ್ನು ನಿಭಾಯಿಸುವ ತಾಳ್ಮೆ ನಮ್ಮಲ್ಲಿ ಇರಬೇಕು. ಮನುಷ್ಯನೇ ಶಾಶ್ವತ ಅಲ್ಲ ಎಂದ ಮೇಲೆ ನೋವು ಶಾಶ್ವತವಲ್ಲ. ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ದಿನ ಬಂದೇ ಬರುತ್ತದೆ. ಸಮಯ ಖಂಡಿತ ಬದಲಾಗುತ್ತದೆ. ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕಷ್ಟೇ.